Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವೆಲ್ಲರೂ ಇದ್ದೇವೆ. He asked you this question. ಈ ಸಮಯದಲ್ಲಿ ಪ್ರಶ್ನೆಯನ್ನು ಕೇಳಲ್ಲ. No, were you disheartened when you saw yesterday's election results? ನಿನ್ನೆಯ ಒಂದು ಚುನಾವಣೆಯ ರಿಸಲ್ಟ್ ಅನ್ನು ನೋಡುವಾಗ ನಿಮಗೆ ಏನಾದರೂ ಬೇಸರ ಆಯ್ತಾ ಅಥವಾ ಹೃದಯ ಕುಂದಿ ಹೋಯ್ತಾ? Because my heart was disheartened in the morning around 9 a.m. or 10 a.m. 9 ಗಂಟೆ ಅಷ್ಟೊತ್ತಿಗೆ ರಿಸಲ್ಟ್ ಅನ್ನು ನೋಡುವಾಗ ನನ್ನ ಹೃದಯ ತುಂಬಾ ಕುಂದಿ ಹೋಗಿತ್ತು. Because frankly I have to speak. ಆದ್ರೆ ಯಾಕೆಂದ್ರೆ ನಾನು ನಿಮ್ಮ ಹತ್ರ ಓಪನ್ ಆಗಿ ನಾನು ಮಾತನಾಡಬೇಕು. But the Spirit of God says, ಆದ್ರೆ ದೇವರ ಆತ್ಮನ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, don't be discouraged. ಯಾವುದೇ ಕಾರಣಕ್ಕೂ ಹೃದಯ ಕುಂದಿಸಿಕೊಳ್ಳಬೇಡ್ರಿ. Our King is the King of the world. ನಮ್ಮ ದೇವರು ಆತನು ಈ ಲೋಕದ ರಾಜನಾಗಿದ್ದಾನೆ. Please open your Bible and read Revelation chapter 1 verse number 5. ಪ್ರಕಟಣೆ 1ನೇ ಅಧ್ಯಾಯ 5ನೇ ವಚನ. No, let us read what the Bible says about our God. ನಮ್ಮ ದೇವರ ವಿಚಾರವಾಗಿ ಸತ್ಯವಿದೆ ಏನಂತ ನೋಡಿಕೊಳ್ಳೋಣ. And from Jesus Christ, the faithful witness, the firstborn from the dead, and the ruler over the kings of the earth. ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತರಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. The third name given in the scripture about Jesus Christ. ಯೇಸು ಕ್ರಿಸ್ತನ ವಿಚಾರವಾಗಿ ಅಲ್ಲಿ 3ನೇ ಹೆಸರು ಕೊಡಲ್ಪಟ್ಟಿರುವುದನ್ನು ನಾವು ನೋಡುವಾಗ It says Jesus Christ is the ruler over the kings of the earth. ಆತನು ಯೇಸು ಕ್ರಿಸ್ತನು ಆತನು ಭೂರಾಜರ ಒಡೆಯನಾಗಿದ್ದಾನೆ ಅನ್ನೋದನ್ನ ಇಲ್ಲಿ ನಾವು ಹೇಳುವುದನ್ನು ನೋಡ್ತೇವೆ. Hallelujah. Nebuchadnezzar, he was the difficult king. ಆತನು ಬಹಳ ಕಠಿಣವಾದ ಮನುಷ್ಯನಾಗಿದ್ದಾನೆ, ಕಠಿಣವಾದ You know ರಾಜನಾಗಿದ್ದಾನೆ. about his background. ಅವರ ಒಂದು ಹಿನ್ನೆಲೆ ನಿಮಗೆ ಗೊತ್ತಿದೆ. Even he was so hard-hearted, he put the men of God into the fire. ಆತನ ಎಷ್ಟು ಕಠಿಣವಾದ ವ್ಯಕ್ತಿ ಎಂದರೆ ಒಬ್ಬ ದೇವ ಮನುಷ್ಯರನ್ನ ಅಗ್ನಿಗೆ ಹಾಕುವಷ್ಟು ಆತನು ಕಠಿಣವಾದ ವ್ಯಕ್ತಿ. But our God, ನಮ್ಮ ದೇವರು, he was the king even for that Nebuchadnezzar. ಆ ನೆಬೂಕದ್ನೆಚ್ಚರನಿಗೂ ಕೂಡ ಆತನು ನಮ್ಮ ದೇವರು, ಆತನು ರಾಜನಾಗಿದ್ದಾನೆ. Hallelujah. Church, let us not be disheartened. ಯಾವುದೇ ಕಾರಣಕ್ಕೂ ನಮ್ಮ ಹೃದಯವು ಕುಂದಿ ಹೋಗೋದು ಬೇಡ. Let us not be discouraged. ಯಾವುದೇ ಕಾರಣಕ್ಕೂ ನಾವು ನಿರುತ್ಸಾಹಗೊಳ್ಳೋದು ಬೇಡ. Whatever comes, whoever comes, ಯಾರೇ ಬಂದರೂ ಏನೇ ಬಂದರೂ ಕೂಡ the Bible says ಸತ್ಯದ ಈ ರೀತಿಯಲ್ಲಿ ಹೇಳ್ತಾ ಇದೆ, Jesus is the ruler over the kings of the earth. ಯೇಸು ಕ್ರಿಸ್ತನ ಈ ರೀತಿಯಲ್ಲಿ ಹೇಳ್ತಿದ್ದಾನೆ ಪ್ರಕಟಣೆ ಪುಸ್ತಕದಲ್ಲಿ, ಯೇಸು ಕ್ರಿಸ್ತನು ಭೂರಾಜರ ಒಡೆಯನಾಗಿದ್ದಾನೆ. But church, when we see the mess around the world, ಸಭೆ, ಈ ಒಂದು ಲೋಕದಲ್ಲಿ ನಾವು ಗೊಂದಲವನ್ನು ನೋಡುವಾಗ sometimes it is difficult to believe how come even now, even around all this mess, still Jesus is having the rule or the authority. ಕೆಲವು ಬಾರಿ ಯೇಸು ಕ್ರಿಸ್ತನಿಗೆ ಈ ಒಂದು ಭೂರಾಜರ ಮೇಲೆ, ಇಲ್ಲಿರುವಂತಹ ಸಾಮ್ರಾಜ್ಯಗಳ ಮೇಲೆ, ದೇಶಗಳ ಮೇಲೆ ಯೇಸುವಿಗೆ ಒಂದು ಆಳ್ವಿಕೆ ಇದೆ, ಒಡೆತನ ಇದೆ ಅನ್ನೋದನ್ನ ನಂಬುವುದಕ್ಕೆ ನಮಗೆ ಕಷ್ಟವಾಗುತ್ತದೆ. Because when we see the mess around the world, ಯಾಕಂದ್ರೆ ನಮ್ಮ ಒಂದು ಸುತ್ತಲೇ ಇರುವಂತಹ ದೇಶದಲ್ಲಿ ನಡೆಯುವಂತಹ ಗೊಂದಲಗಳನ್ನು ನೋಡಿದಾಗ ಈ ರೀತಿ ಅನಿಸುತ್ತದೆ. what is the reason behind this? ಇದರ ಹಿಂದೆ ಇರುವಂತಹ ಕಾರಣ ಏನಾಗಿದೆ? It is because even though Christ Jesus has the right to rule over the earth, ಈ ಲೋಕದ ಮೇಲೆ ಒಡೆತನವನ್ನ, ಆಳ್ವಿಕೆಯನ್ನು ನಡೆಸುವುದಕ್ಕೆ ಸರಿಯಾದ ರೀತಿಯ ಹಕ್ಕು ಯೇಸು ಕ್ರಿಸ್ತನಿಗಿದ್ದರೂ ಕೂಡ he isn't exercising this authority over kings and kingdoms at this time. ಈಗ ಇರುವಂತಹ ಭೂರಾಜರ ಮೇಲೆ, ಈಗ ಇರುವಂತಹ ಒಂದು ಅಧಿಕಾರಿಗಳ ಮೇಲೆ ಆತನು ಆಳ್ವಿಕೆಯನ್ನ ನಡೆಸುತ್ತಿಲ್ಲ. What is the reason? ಇದಕ್ಕೆ ಕಾರಣ ಏನಾಗಿದೆ? Because Satan has won a temporary legal right over the kings and the kingdoms. ಸೈತಾನನಿಗೆ ತಾತ್ಕಾಲಿಕವಾಗಿ ಈ ಲೋಕದ ಮೇಲೆ, ಈ ಲೋಕದ ರಾಜರುಗಳ ಮೇಲೆ, ಈ ಲೋಕದ ಸಾಮ್ರಾಜ್ಯಗಳ ಮೇಲೆ ತಾತ್ಕಾಲಿಕವಾದ ಅಧಿಕಾರವು ಕೂಡ He has got a limited power on the kings and the kingdoms of this world. ಈ ಲೋಕದ ಸಾಮ್ರಾಜ್ಯದ ಮೇಲೆ, ಈ ರೇಖದ ರಾಜ್ಯಗಳ, ದೇಶಗಳ ಮೇಲೆ ಮತ್ತು ಒಡೆಯರ ಮೇಲೆ ಒಂದು ತಾತ್ಕಾಲಿಕವಾದ ಸ್ವಲ್ಪ ಅಧಿಕಾರವಾತನಿಗೆ ಕೊಡಲ್ಪಟ್ಟಿದೆ. How did he get this right? ಈ ಒಂದು ಹಕ್ಕನ್ನು ಆತನು ಯಾವ ರೀತಿ ಪಡೆದುಕೊಂಡನು? When Adam relinquished God against God in the Eden of Garden, ಆದಾಮನು ಯಾವಾಗ ದೇವರನ್ನ ಬಿಟ್ಟು ತನ್ನ ಅಧಿಕಾರವನ್ನ ಬಿಟ್ಟು ಕೊಟ್ಟನು, ಆ ಏನೇನ್
ತೋಟದಲ್ಲಿ in that time, the legal right passed on to Satan for temporary time. ಆ ಸಮಯದಲ್ಲಿ ಆತನಿಗೆ ಆದಾಮನ ಕೈಯಲ್ಲಿದ್ದ ದೊರೆತನ ಒಡೆತನ ಎಲ್ಲವೂ ಕೂಡ ಅದು ಸೈತಾನನಿಗೆ ಹೋಯಿತು, ಸೈತಾನನ ಕೈಗೆ ಹೋಯಿತು. ಅದರ ನಿಮಿತ್ತವಾಗಿ ಈ ಭೂರಾಜರ ಮೇಲೆ, ಸಾಮ್ರಾಜ್ಯಗಳ ಮೇಲೆ ಆತನು ತಾತ್ಕಾಲಿಕ ಅಧಿಕಾರವನ್ನು Where ನಡೆಸುತ್ತಿದ್ದಾನೆ. do you read this in scripture? ಈ ಒಂದು ವಿಚಾರವನ್ನ ನೀವೆಲ್ಲಿ The ಓದುತ್ತೀರಿ? Bible is to Luke chapter 4, ಲೂಕನ ಸುವಾರ್ತೆ 4ನೇ ಅಧ್ಯಾಯ verses from 5 to 8. 5ರಿಂದ 8 ವಚನಗಳು. Let us read the ಈ verse. ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. And the devil, taking Jesus up on a high mountain, showed him Jesus all the kingdoms of the world in a moment of time. ಈ ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, And the devil said to him, all this authority I will give you and their glory, for this has been given to me and I give it to whomever I wish. ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. Therefore, if you worship before me, all will be yours. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. And Jesus answered and said to the devil, ಅದಕ್ಕೆ ಯೇಸು ಅಲ್ಲಿ ಈ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಡುತ್ತಾನೆ. Get behind me, Satan, for it is written, you shall worship the Lord your God and him only you shall serve. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಉತ್ತರ ಕೊಟ್ಟನು. Hallelujah. See, Jesus says, ಯೇಸು ಕ್ರಿಸ್ತ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, now only he says who is worthy of worship. ಆರಾಧನೆಗೆ ಯೋಗ್ಯನು ಯಾರಾಗಿದ್ದಾರೆ ಅನ್ನೋದನ್ನ ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟವಾಗಿ But did ಹೇಳುತ್ತಿದ್ದಾನೆ. you observe here? ಆದ್ರೆ ಇಲ್ಲಿ ಗಮನಿಸಿದ್ದೀರಾ, Jesus did not dispute over who is having the authority. ಯೇಸು ಕ್ರಿಸ್ತನು ಅಲ್ಲಿ ಯಾರಿಗೆ ಅಧಿಕಾರ ಇದೆ, ಯಾರಿಗೆ ಆಳ್ವಿಕೆ ಇದೆ ಅನ್ನುವ ವಿಚಾರವಾಗಿ ಅಲ್ಲಿ ಸೈತಾನನ ಜೊತೆ ವಾಗ್ವಾದಕ್ಕೆ ಇಳಿಯಲಿಲ್ಲ. Hallelujah. Hallelujah. Why? ಯಾಕೆ? Because even Jesus knows. ಯಾಕಂದ್ರೆ ಯೇಸು ಕ್ರಿಸ್ತನಿಗೂ ಒಂದು ವಿಚಾರ ಗೊತ್ತಿದೆ. Temporarily, even Satan has won the kingdoms and the kings. ತಾತ್ಕಾಲಿಕವಾಗಿ ಈ ಒಂದು ಸಾಮ್ರಾಜ್ಯಗಳ ಮೇಲೆ, ರಾಜರುಗಳ ಮೇಲೆ ಆತನು ತಾತ್ಕಾಲಿಕವಾದ ಅಧಿಕಾರವನ್ನು ಹೊಂದಿದ್ದಾನೆ ಅನ್ನೋದು ಆತನಿಗೆ At ಗೊತ್ತಿತ್ತು. the same time, Jesus knew one more thing. ಅದೇ ಸಮಯದಲ್ಲಿ ಇನ್ನೊಂದು ವಿಚಾರ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. Why? Jesus knew that when on the cross his work is finished, even Satan will be finished. ಯಾವಾಗ ಯೇಸು ಕ್ರಿಸ್ತನ ಶಿಲುಬೆಗೆ ಏರಿ ಆತನು ತನ್ನ ಪ್ರಾಣವನ್ನ ಅರ್ಪಿಸಿ ರಕ್ತವನ್ನು ಸುರಿಸುತ್ತಾನೋ ಆವಾಗ ಸೈತಾನನ ಎಲ್ಲಾ ಕಾರ್ಯಗಳು ಮುರಿಯಲ್ಪಡ್ತವೆ, ಕೊನೆ ಆಗ್ತವೆ ಅನ್ನೋದನ್ನು ಗೊತ್ತಿತ್ತು. Because if you read in John chapter 12 verse number 31, ನೀವು ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನವನ್ನು what did ಓದಿದರೆ Jesus says there? ಅಲ್ಲಿ ಯೇಸು ಕ್ರಿಸ್ತರು ಏನನ್ನು ಹೇಳ್ತಿದ್ದಾರೆ? The time for judging this world has come, and Satan, the ruler of this world, will be cast out. ಈಗ ಈ ಲೋಕಕ್ಕೆ ತೀರ್ಪಾಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. Hallelujah. After the resurrection of Lord Jesus Christ, ಯೇಸು ಕ್ರಿಸ್ತನು ಪುನರುತ್ಥಾನವಾದಿ ಎದ್ದ ನಂತರ do you know what Jesus says? ಯೇಸು ಕ್ರಿಸ್ತನು ಏನನ್ನು ಹೇಳ್ತಿದ್ದಾನೆ Put your ಗೊತ್ತಾ? Bibles to Matthew chapter 28 verse number 18. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. After the Lord Jesus rose from the dead, he declared, all authority has been given to me in heaven and on earth. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದ ನಂತರ ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. Hallelujah. Praise the ಆತನ Lord. ಪರಿಶುದ್ಧ ನಾಮಕ್ಕೆ Now ಸ್ತೋತ್ರವಾಗಲಿ. all the authority is in the hands of God. ಈಗ ಎಲ್ಲ ಅಧಿಕಾರವು ಯೇಸುವಿನ ಕೈಯಲ್ಲಿ Just the Lord controls the hearts of the rulers as well. ದೇವರು ರಾಜರುಗಳ ಹೃದಯಗಳನ್ನ ತನ್ನ ಹತೋಟಿಯಲ್ಲಿ ಅಥವಾ ತನ್ನಗೆ ಬೇಕಾದ ರೀತಿಯಲ್ಲಿ ನಡೆಸುವ You ಆತನಾಗಿದ್ದಾನೆ. read in Proverbs chapter 21 verse number 1. ನೀವು ಜ್ಞಾನೋಕ್ತಿ 21ನೇ ಅಧ್ಯಾಯ 1ನೇ ವಚನವನ್ನು ಓದುವುದಾದರೆ What does the word says? ದೇವರ ವಾಕ್ಯ ಏನನ್ನು ಹೇಳ್ತಾ ಇದೆ? The king's heart is in the hand of the Lord. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ Like ಇವೆ. the rivers of water, he turns it to wherever he wishes. ಆತನು ತನಗೆ ಬೇಕಾದ ಕಡೆಗೆ ಅದನ್ನು ತಿರುಗಿಸುತ್ತಾನೆ. Hallelujah. Just let us not be discouraged. ಯಾವುದೇ ಕಾರಣಕ್ಕೂ ನಿರುತ್ಸಾಹಗೊಳ್ಳೋದು ಬೇಡ. Let us continue to be in prayers. ನಾವು ಪ್ರಾರ್ಥನೆಯಲ್ಲಿ ಇನ್ನೂ
ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಲೇ ಇರೋಣ. Church, what should we pray for? ನಾವು ಯಾವುದೇ ವಿಚಾರಕ್ಕಾಗಿ ನಾವು ಪ್ರಾರ್ಥನೆ God's ಮಾಡಬೇಕು? will be done in our nation. ದೇವರ ಚಿತ್ತವು ನಮ್ಮ ದೇಶದಲ್ಲಿ ನೆರವೇರಲಿ ಅನ್ನುವ ವಿಚಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. Second thing, ಎರಡನೇದಾಗಿ we must pray for our leaders to seek God and they should listen to God. ನಮ್ಮ ರಾಜರುಗಳು ಅಥವಾ ನಮ್ಮ ಅಧಿಕಾರಿಗಳು, ನಮ್ಮ ಮೇಲಿರುವಂತಹ ನಾಯಕರು, ಅವರು ದೇವರ ಮಾತನ್ನು ಕೇಳುವಾಗ ದೇವರ ಮಾತಿನಂತೆ ಅವರು ನಡೆಯುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. Number 3, ಮೂರನೇದಾಗಿ we should pray that they would be surrounded by godly counsel. ಅವರು ಅವರ ಸುತ್ತಲಿರುವಂತಹ ಜನರು ಎಲ್ಲರೂ ಕೂಡ ಅವರು ದೈವಿಕವಾಗಿ ಸಮಾಲೋಚನೆಯನ್ನು ಕೊಡುವಂತಹ ವ್ಯಕ್ತಿಗಳಾಗಿರಲಿ ಅನ್ನೋದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. Number 4, ನಾಲ್ಕನೇದಾಗಿ we should pray that we share the gospel of Jesus Christ in peace. ನಾವು ಸಮಾಧಾನದಿಂದ ಸುವಾರ್ತೆಯನ್ನು ಸಾರುವುದಕ್ಕೆ ಸಹಾಯವಾಗುವ ಹಾಗೆ ಅವರ ಅವಕಾಶವನ್ನು ಮಾಡಿಕೊಡುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. This should be our prayer from today. ಇವತ್ತಿನ ದಿವಸದಿಂದ ನಮ್ಮ ಪ್ರಾರ್ಥನೆ ಇದಾಗಿರಬೇಕು. Whoever forms the government, ಯಾರೇ ಗವರ್ಮೆಂಟ್ ಸರ್ಕಾರವನ್ನು ನಡೆಸಬಹುದು, our God will be the king of the world forever. ನಮ್ಮ ದೇವರು ಈ ಲೋಕದ ರಾಜನಾಗಿದ್ದಾನೆ. ಆತನು ನಿತ್ಯ ನಿರಂತರವಾಗಿರುವ ಆತನಾಗಿದ್ದಾನೆ. Nothing can happen without the permission of God. ದೇವರ ಅಪ್ಪಣೆ ಇಲ್ಲದೆ ಯಾವ ಕಾರ್ಯವೂ ಈ ಲೋಕದಲ್ಲಿ ನಡೆಯೋದಿಲ್ಲ. No one can rule without the permission of God. ದೇವರ ಅಪ್ಪಣೆ ಇಲ್ಲದೆ ಯಾವ ವಿಚಾರವನ್ನು ಕೂಡ ಯಾರು ಕೂಡ ಏನು ಮಾಡಲು ಸಾಧ್ಯವಿಲ್ಲ. Pharaoh's heart was hardened so that God would be glorified. ಫರೋಹನ ಹೃದಯವು ಕಠಿಣವಾಯಿತು. ಯಾಕೆಂದು ನೋಡುವಾಗ ದೇವರು ಮಹಿಮೆಯನ್ನು ಹೊಂದುವುದಕ್ಕೋಸ್ಕರವಾಗಿ. Such more difficulties, more God would be glorified. ನಾವು ಎಷ್ಟು ಕಷ್ಟಗಳ ಮುಂದಿನ ದಿನಮಾನಗಳಲ್ಲಿ ಬರಬಹುದೋ ಏನೋ ಗೊತ್ತಿಲ್ಲ. ಅದು ಬಂದರೂ ಕೂಡ ನಾವು ಹೆಚ್ಚಿನ ದೇವರ ಮಹಿಮೆಯನ್ನ ಕಾಣಲಿಕ್ಕಿದ್ದೇವೆ. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ God ಸ್ತೋತ್ರವಾಗಲಿ. bless everyone according to this word of God. ದೇವರ ಈ ವಾಕ್ಯದ ಪ್ರಕಾರ ನನ್ನೆಲ್ಲರನ್ನ We ಆಶೀರ್ವದಿಸಿ. shouldn't be discouraged when we see things which doesn't happen with what we prayed for. ನಾವು ಯಾವುದಕ್ಕೆ ಪ್ರಾರ್ಥನೆ ಮಾಡಿದವೋ ಅದು ನಡೆದಿಲ್ಲ ಅನ್ನೋದಕ್ಕೋಸ್ಕರವಾಗಿ ನಿರುತ್ಸಾಹ ನಾವು ಗೊಳ್ಳಬಾರದು. Still there is some time. ಇನ್ನೂ ಕೂಡ ಸಮಯಗಳಿದಾವೆ. We can still pray for it. ನಾವು ಅದಕ್ಕೋಸ್ಕರವಾಗಿ ಇನ್ನೂ ಪ್ರಾರ್ಥನೆಯನ್ನು ಮಾಡಬಹುದು. God will be done. ದೇವರ ಚಿತ್ತವು ನೆರವೇರಲಿ. A godly person come and rule over us. ಆದ ನಂತರ ದೈವಿಕವಾದ ಮನುಷ್ಯರು ನಮ್ಮ ಮೇಲೆ ಅಧಿಕಾರವನ್ನು ಆಳ್ವಿಕೆಯನ್ನು ನಡೆಸಲಿ. Hallelujah. Hallelujah. Praise the Lord. ಕರ್ತನ God ಪರಿಶುದ್ಧ ನಾಮಕ್ಕೆ bless ಸ್ತೋತ್ರವಾಗಲಿ. everyone according to Revelation chapter 1 verse number 5. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 5ನೇ ವಚನದ ಪ್ರಕಾರವಾಗಿ ದೇವರು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ರಜಾ ನಿನ್ನ ತೀರ್ಪಿಗಾಗಿ ಸ್ತೋತ್ರ ಮಾಡ್ತೇವೆ. ಕರ್ತನೆ, ರಜಾ ಪರಿಶುದ್ಧನಾದ ದೇವರೇ, ಕರ್ತನೆ, ತಿಪ್ಪೆಯಲ್ಲಿರುವಂತಹ ವ್ಯಕ್ತಿಗಳನ್ನ ಸ್ವಾಮಿ ಎತ್ತಿ ಕರ್ತನೆ ನಿನ್ನ ಸಿಂಹಾಸನದಲ್ಲಿ ಕೂರಿಸುವಂತ ದೇವರು ನೀನಾಗಿದೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಒಂದು ಫಲಿತಾಂಶವನ್ನು ನಿನ್ನ ಕೊಟ್ಟಿದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಕರ್ತನೆ ಅಸಾಧ್ಯವಾದ ಕಾರ್ಯಗಳನ್ನ ಕೆಲವು ಕಡೆ ನೀನು ಮಾಡಿರೋದುಂಟು, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಆದರೆ ಸ್ವಾಮಿ ಎಲ್ಲ ಆಳ್ವಿಕೆ ನಿನ್ನ ಹಸ್ತದಲ್ಲಿರುವುದುಂಟು. ಕರ್ತನೆ, ನೀನು ಮನಸ್ಸು ಬಂದವನಿಗೆ ಅದನ್ನು ಕೊಡಲು ಶಕ್ತನಾಗಿದೆ. ಕರ್ತನೆ, ರಾಜಾ, ನೀನು ಅಧಿಕಾರವನ್ನ, ಆಳ್ವಿಕೆಯನ್ನ, ಸಾಮ್ರಾಜ್ಯವನ್ನ ಸ್ಥಾಪಿಸುವ ದೇವರಾಗಿದೆ. ಕರ್ತನೆ, ರಾಜಾ, ನಿನ್ನ ಚಿತ್ತವು ಕರ್ತನೆ ಭಾರತ ದೇಶದಲ್ಲಿ ನೆರವೇರುವುದಾಗಲಿ. ಕರ್ತನೆ, ನಿನ್ನ ಕರ್ತನೆ ಆಳ್ವಿಕೆಯನ್ನು ಕರ್ತನೆ ಈ ಒಂದು ದೇಶವನ್ನು ಆಳುವಂತ ಜನರು ನಿನ್ನ ಚಿತ್ತದ ಪ್ರಕಾರವಾಗಿ ಆಳುವ ಹಾಗೆ ನಿನ್ನ ಆಲೋಚನೆಯನ್ನ, ನಿನ್ನ ಬಲವನ್ನ, ನಿನ್ನ ಸಾಮರ್ಥ್ಯವನ್ನ, ಅಭಿಷೇಕವನ್ನು ಕೊಟ್ಟು ನಿನ್ನ ನಡೆಸಬೇಕಾಗಿ ಸ್ತೋತ್ರ. ಕರ್ತನೆ, ಈ ದೇಶದ ವಿರುದ್ಧವಾಗಿ, ಈ ದೇಶದ ಅಧಿಕಾರಿಗಳ ವಿರುದ್ಧವಾಗಿ, ನಾಯಕರ ವಿರುದ್ಧವಾಗಿ, ಕರ್ತನೆ ಜನರ ವಿರುದ್ಧವಾಗಿ ಹೋರಾಡುವಂತಹ ಎಲ್ಲಾ ಸೈತಾನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿದೆ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲಹೆ ಪ್ರಾರ್ಥಿಸುವಂತೆ ಕೊಟ್ಟರೆ ಜೀವವುಳ್ಳ ತಂದೆ.